ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 9ನೇ ಸಂಚಿಕೆ. ಬಾಲ್ಕನಿಯಲ್ಲಿ ನಿಂತು ಚಂದಿರನನ್ನು ನೋಡುತ್ತಾ ಇದ್ದ ಪುಣ್ಯ ಬಳಿ ಬಂದ ವಂಶ್. ನಾನು ಚಿಕ್ಕ ವಯಸ್ಸಿಂದಾನು ನಕ್ಷತ್ರ ಲೆಕ್ಕ ಹಾಕೋಕೆ ಪ್ರಯತ್ನ ಮಾಡ್ತಾನೇ ಇದ್ದೀನಿ, ಆದರೆ ಇನ್ನೂ ಲೆಕ್ಕ ಸಿಕ್ಕಿಲ್ಲ. ಇವಾಗ ನಿಮಗೇನಾದರೂ ಲೆಕ್ಕ ಸಿಕ್ಕಿದ್ರೆ ನನಗೂ ಹೇಳಿ, ಓಕೆನಾ ಎಂದನು ವಂಶ್. ಕಣ್ಣೀರು ಒರೆಸಿ ಅವನ ಕಡೆ ತಿರುಗಿದವಳು ಸಣ್ಣದೊಂದು ನಗೆ ಬೀರಿ ಮಲಗಲು ಹೋಗುತ್ತಿದ್ದವಳನ್ನು, ರೀ ಡಾಕ್ಟ್ರೇ, ಬೇಜಾರಾಯ್ತಾ ಎಂದು ಕರೆದು ಕೇಳಿದನು ವಂಶ್. ಇಲ್ಲ ರೀ ಎಂದು ಮತ್ತೆ ಮುಂದೆ ಹೋದಳು ಪುಣ್ಯ. ನನಗೂ ಕೆಲವೊಂದು ಅರ್ಥ ಆಗುತ್ತೆ. ಅಜ್ಜಿ ಅಕ್ಷರ ಮೇಲಿನ ಕೋಪನ ನಿಮ್ಮ ಮೇಲೆ ತೋರಿಸಿದ್ದು ಅಷ್ಟೇ. ನನ್ನ ಮೇಲೆ ಅವರಿಗೆ ತುಂಬ ಪ್ರೀತಿ. ಅಕ್ಷರನಿಂದ ಮಾನ ಹೋಯ್ತಲ್ವಾ, ಅದಕ್ಕೆ ಹಾಗಂದ್ರು. ಅಜ್ಜಿ ತುಂಬ ಒಳ್ಳೆಯವರು. ಸ್ವಲ್ಪ ಕೋಪ ಬರುತ್ತೆ ಯಾರಾದರೂ ಏನಾದರೂ ಅವರಿಗೆ ಹೇಳಿದರೆ ಎಂದು ವಂಶ್ ಹೇಳಿದಾಗ, ನನ್ನದೇ ತಪ್ಪು, ನಾನು ಆ ರೀತಿ ಮಾತಾಡಬಾರ್ದಿತ್ತು. ಅವರಿಗೆ ನೋಡ್ಕೊಂಡು ಹೋಗಿ ಅಂತ ಹೇಳಿದೆ. ದೊಡ್ಡವರು ಅಲ್ವಾ, ನಾನು ಹೇಳಿದಾಗ ಸ್ವಲ್ಪ ಕೋಪ ಬಂದು ಏನೋ ಅಂದರು ಅಷ್ಟೇ. ನನಗೇನು ಬೇಸರವಾಗಿಲ್ಲ ಎಂದು ಹೇಳಿ ಮಲಗಲು ಹೋದಳು ಪುಣ್ಯ. ಅಪ್ಪ, ಇಷ್ಟೊಂದು ತಾಳ್ಮೆನಾ? ಅಕ್ಷರಾಗೆ ಇದರ ಅರ್ಧದಷ್ಟು ಇಲ್ಲ ಎಂದು ಯೋಚಿಸುತ್ತಾ ಸೋಫಾದಲ್ಲಿ ಮಲಗಲು ಹೋದವ ಮತ್ತೆ ತ್ರಿಶೂಲಾಪುರಕ್ಕೆ ಹೋಗೋದು ನೆನಪಾಗಿ ಇಲ್ಲೇ ಇದ್ದ ಅಕ್ಷರಾಗೆ ಹಳ್ಳಿಗೆ ಹೋಗೋಕೆ ಇಷ್ಟ ಆಗಲಿಲ್ಲ. ಇನ್ನು ವಿದೇಶದಿಂದ ಬಂದಿರೋಳು ಇವಳು, ಒಪ್ಪುತ್ತಾಳ ಎಂದು ಯೋಚಿಸುತ್ತಿದ್ದವ ಅವಳ ಕಡೆಗೆ ನೋಡಿ, ನಮ್ಮ ನಿಜವಾದ ಊರು ತ್ರಿಶೂಲಾಪುರ. ಕಾರಣಾಂತರಗಳಿಂದ ನಾವು ಇಲ್ಲಿಗೆ ಬಂದ್ವಿ. ಈಗ ಮತ್ತೆ ಆ ಊರಿಗೆ ಹೋಗಬೇಕಾಗಿದೆ. ನಿಮಗೆ ಬರಲು ಇಷ್ಟವಿದೆಯಾ? ಇಲ್ಲ ಅಂದರೆ ಪರವಾಗಿಲ್ಲ, ನಾವಿಬ್ಬರು ಇಲ್ಲೇ ಇರೋಣ. ನಾನು ಹಳ್ಳಿಗೆ ಹೋಗೋದು ಅಂತ ಕೆಲಸ ಬಿಟ್ಟಿದ್ದೇನೆ. ಮತ್ತೆ ಇಲ್ಲೇ ಕೆಲಸಕ್ಕೆ ಸೇರುತ್ತೇನೆ. ಇಲ್ಲೇ ಇದ್ದು ಬಿಡೋಣ. ರಜಾ ಇದ್ದಾಗ ಅಲ್ಲಿಗೆ ಹೋದರಾಯಿತು ಎಂದು ವಂಶ್ ಹೇಳಿದ. ತ್ರಿಶೂಲಪುರಣ ಎಂದು ಪುಣ್ಯ ಕೇಳಿದಳು. ಹಾಂ, ನಿಮಗೆ ಆ ಊರು ಗೊತ್ತಾ ಎಂದು ವಂಶ್ ಕೇಳಿದಾಗ, ಇಲ್ಲ ಗೊತ್ತಿಲ್ಲ, ಕೇಳಿದ ಹಾಗಿತ್ತು ಎಂದವಳು. ನನಗೇನು ಅಲ್ಲೇ ಇರಬೇಕು ಇಲ್ಲೇ ಇರಬೇಕೆನ್ನೋದು ಏನೂ ಇಲ್ಲ. ಎಲ್ಲಿದ್ದರೂ ಓಕೆನೆ. ಮತ್ತು ಅತ್ತೆ ಮಾವನಿಗೂ ವಯಸ್ಸಾಗ್ತಾ ಇದೆ. ವಯಸ್ಸಾಗುವಾಗ ಮಕ್ಕಳು ಅವರೊಂದಿಗೆ ಇರಬೇಕು ಎನ್ನುವ ಆಸೆ ಅವರಿಗೂ ಇರುತ್ತದೆ. ಅವರ ಜೊತೆಗೆ ನಾವು ಇರೋದು ನಮ್ಮ ಕರ್ತವ್ಯ. ನಾವು ತ್ರಿಶೂಲಾಪುರಕ್ಕೆ ಹೋಗೋಣ ಎಂದಳು ಪುಣ್ಯ. ಅವಳಂದ ಮಾತು ಕೇಳಿ, ಅಪ್ಪ ದೇವ್ರೆ, ಎಲ್ಲಿಂದ ಈ ಹುಡುಗಿನ ನನಗೆ ಹೆಂಡತಿ ಮಾಡಿದೆ? ಎಲ್ಲ ನನ್ನ ಥರನೇ ಯೋಚನೆ ಮಾಡ್ತಾಳೆ. ಅದ್ಯಾಕೋ ನನ್ನ ಹೃದಯ ಇವಳ ಕಡೆ ಜಾರುತ್ತಿದೆ. ಲೈಟಾಗಿ ಲವ್ ಆಗೋ ಎಲ್ಲ ಲಕ್ಷಣಗಳಿವೆ. ಒಳ್ಳೆ ಹೆಂಡ್ತಿನ ಕೊಟ್ಟಿದ್ದೀಯಾ ದೇವ್ರೆ, ಯಾವತ್ತೂ ನನ್ನಿಂದ ದೂರ ಮಾಡಬೇಡ ಪ್ಲೀಸ್, ನನಗೆ ಇವರು ಬೇಕು ಎಂದು ಮನದಲ್ಲೇ ದೇವರ ಬಳಿ ಬೇಡಿಕೊಳ್ಳುತ್ತಿದ್ದನು ವಂಶ್. ಯಾಕ್ರಿ, ಏನಾಯಿತು? ಯಾಕೆ ಹಾಗೆ ನೋಡ್ತಾ ನಿಂತ್ರಿ ಎಂದು ಪುಣ್ಯ ಕೇಳಿದಾಗ ಎಚ್ಚರವಾದನು ವಂಶ್. ಏನಿಲ್ಲ ರೀ, ನೀವಂದದ್ದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ ಎಂದನು ವಂಶ್. ರೀ, ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು ಎಂದು ಪುಣ್ಯ ಹೇಳಿದಾಗ, ಏನು ಹೇಳ್ರಿ ಎಂದನು ವಂಶ್. ಅದು ನನ್ನ ಬಾಲ್ಯ ಸ್ನೇಹಿತೆ ನೇಹ ಅಂತ, ನಾಡಿದ್ದು ಅವಳ ಮದುವೆ, ನಿಮ್ಮ ಜೊತೆಗೆ ಬರಬೇಕು ಅಂತ ಹೇಳಿದ್ದಾಳೆ ಎಂದು ಪುಣ್ಯ ಹೇಳಿದಾಗ, ಅಷ್ಟೇ ತಾನೇ, ಹೋಗೋಣ. ಆದರೆ ಮನೆಯವರು ನಾಳೆನೇ ತ್ರಿಶೂಲಾಪುರಕ್ಕೆ ಹೋಗೋದು ಅಂತ ಹೇಳಿದ್ದಾರೆ. ಪರವಾಗಿಲ್ಲ, ನಾನು ನೀವು ಇಲ್ಲೇ ಇದ್ದು ಮದುವೆ ಮುಗಿಸಿ ಆಮೇಲೆ ಒಟ್ಟಿಗೆ ಹೋಗೋಣ ಎಂದನು ವಂಶ್. ಏನು, ನಾನು ನೀವು ಇಬ್ಬರೇ ಮನೆಯಲ್ಲಿರೋದಾ? ಬೇಡ ಬೇಡ, ನೀವು ಬೇಕಿದ್ರೆ ಎಲ್ಲಿಯೇ ಇರಿ, ನಾನು ನನ್ನ ಅಮ್ಮನ ಮನೆಗೆ ಹೋಗುತ್ತೇನೆ ಎಂದು ಪುಣ್ಯ ಹೇಳಿದಳು. ಅದ್ಯಾಕ್ರಿ, ಅಪ್ಪ ಮಗಳಿಗೆ ನಾನೊಳ್ಳೆ ರೌಡಿ ಥರ ಕಾಣಿಸ್ತೀನ? ನಾನೇನು ಮಾಡಲ್ಲ ರೀ ನಿಮಗೆ. ಅಷ್ಟೊಂದು ಭಯಂಕರವಾಗಿದ್ದೀನ ನಾನು? ನನ್ನನ್ನು ಸ್ವಲ್ಪ ನಂಬಿ. ನನ್ನ ಮೇಲೆ ಅಷ್ಟೊಂದು ಡೌಟ್ ಇದ್ದರೆ ಆಯಿತು ಬಿಡಿ, ನೀವು ನಿಮ್ಮ ಮನೆಗೇ ಹೋಗಿ, ನಾನು ಈ ಮನೆಯಲ್ಲೇ ಇರುತ್ತೇನೆ. ಮದುವೆ ಹಾಲಿಗೆ ಬಂದು ಸಿಗ್ತೀನಿ ಎಂದನು ವಂಶ್ ಕೋಪದಿಂದ. ಹಾಗಲ್ಲ ರೀ, ಸುಮ್ಮನೆ ತಮಾಷೆಗೆ ಹೇಳಿದ್ದು ಎಂದವಳು ಮತ್ತೆ ನಗುತ್ತಾ, ನಿಮ್ಮ ಮೇಲೆ ನಂಬಿಕೆ ಇರೋದಕ್ಕೆ ನಮ್ಮಪ್ಪ ನನ್ನನ್ನು ನಿಮಗೆ ಮದುವೆ ಮಾಡಿಸಿಕೊಟ್ಟದ್ದು. ಆದರೂ ಎಂದು ಪುಣ್ಯ ಹೇಳುತ್ತಿರಬೇಕಾದರೆ, ಏನ್ರಿ ಆದರೂ ಎಂದು ವಂಶ್ ಕೇಳಿದಾಗ, ಏನಿಲ್ಲ ಬಿಡಿ ಎಂದು ಮತ್ತಷ್ಟು ನಗುತ್ತಾ ಹೇಳಿದವಳು ಚಾದರವನ್ನು ಎಳೆದು ಮಲಗಿದಳು ಪುಣ್ಯ. ಅಪ್ಪ ಮಗಳು ಒಂದೇ, ನನ್ನ ಮೇಲೆ ಯಾವಾಗಲೂ ಡೌಟೇ ಎಂದು ಮನದಲ್ಲೇ ಹೇಳಿದವನು ಸೋಫಾ ಮೇಲೆ ಮಲಗಿದನು. ಬೆಳಗೆದ್ದು ಸ್ನಾನ ಮುಗಿಸಿ ಬಂದವನು ವಂಶ್ನನ್ನು ನೋಡಿದಳು. ಸೋಫಾ ಮೇಲೆ ಮಗುವಿನಂತೆ ಮುದುಡಿ ಮಲಗಿದ್ದನು. ಅವನ ಪಕ್ಕದಲ್ಲೇ ಕೂತವಳು, ಅದ್ಯಾಕೋ ಗೊತ್ತಿಲ್ಲ,
ನಿಮ್ಮನ್ನು ನೋಡಿದಾಗ, ನಿಮ್ಮ ಜೊತೆಗೆ ಮಾತಾಡಿದಾಗ ನೀವು ನನ್ನವರು ಎನ್ನುವ ಭಾವನೆ ಬರುವುದು. ನಿಮ್ಮ ಜೊತೆಗಿರಲು ಏನೋ ಹಿತ, ಅದೊಂಥರ ಹೇಳಿಕೊಳ್ಳಲಾಗದ ಭಾವನೆ. ನನಗೆ ಯಾವತ್ತೂ ಈ ರೀತಿ ಆಗಿಲ್ಲ. ಆದರೆ ಮೊದಲ ಬಾರಿ ಹೃದಯ ಕೂಗಿ ಕೂಗಿ ಹೇಳುತ್ತಿದೆ, ನಾನು ಹುಟ್ಟಿದ್ದೇ ನಿಮಗೋಸ್ಕರ ಎಂದು. ಕೊನೆಯವರೆಗೂ ನಿಮ್ಮ ಜೊತೆಗೆ ಇರುವ ಬಯಕೆ, ಯಾವಾಗಲೂ ನಿಮ್ಮ ಸನಿಹವಿರುವ ಬಯಕೆ ಎಂದವಳ ಕೆನ್ನೆ ಕೆಂಪಾಗಿತ್ತು. ಅದೇ ಸಮಯಕ್ಕೆ ವಂಶ್ಗೆ ಎಚ್ಚರವಾಗಿತ್ತು. ಕಣ್ಣು ಬಿಡುವುದನ್ನು ನೋಡಿದವಳು ಎದ್ದು ಅಲ್ಲಿಂದ ಓಡಿ ಹೋದಳು. ಪುಣ್ಯ, ನನಗೂ ನಿಮ್ಮ ಜೊತೆಗೆ ಇರಬೇಕು ಎನ್ನಿಸುತ್ತಿದೆ. ನನಗೂ ನೀವು ನನ್ನವರು ಎಂದು ಹೃದಯ ಕೂಗಿ ಹೇಳುತ್ತಿದೆ. ನೀವು ಕಣ್ಣ ಮುಂದೆ ಬಂದಾಗಲೆಲ್ಲ ಹೃದಯದ ಬಡಿತ ಜೋರಾಗುತ್ತಿದೆ. ಯಾವುದೋ ಜನುಬದ ಅನುಬಂಧವಿರಬೇಕು ಎಂದವನು ಪುಣ್ಯ ಹೋದತ್ತಲೇ ನೋಡುತ್ತಿದ್ದವನ ತುಟಿಯಂಚಲ್ಲಿ ನಗು ಮೂಡಿತ್ತು. ಪುಣ್ಯ ಅವನ ಹತ್ತಿರ ಕೂತಾಗಲೇ ಅವನಿಗೆ ಎಚ್ಚರವಾಗಿತ್ತು. ಆದರೂ ಮಲಗಿದ್ದವನಂತೆ ನಟಿಸಿದ್ದ. ಸ್ನಾನ ಮುಗಿಸಿ ಬಂದವನು ತಿಂಡಿ ತಿನ್ನಲು ಕೂತನು ವಂಶ್. ಅವನ ಜೊತೆಗೆ ಅನಂತಮೂರ್ತಿ, ಅರುಣ್, ಅಕ್ಷರ ಕೂತಿದ್ದರು. ಅವರಿಗೆ ಬಡಿಸುತ್ತಿದ್ದಳು ಪುಣ್ಯ. ವಂಶ್ ಕಣ್ಣು ಮಿಟುಕಿಸದೆ ಪುಣ್ಯಾಳನ್ನು ನೋಡುತ್ತಾ ಕೂತಿದ್ದವನ ಪಕ್ಕದಲ್ಲೇ ಕೂತು ನೋಡಿದ ಅಕ್ಷರಾಗೆ ಕೋಪ ಬಂದಿತ್ತು. ಅಲ್ಲೇ ಇದ್ದ ಬಿಸಿ ನೀರಿನ ಲೋಟವನ್ನು ಅವನ ಮೇಲೆ ಬೀಳುವಂತೆ ಮಾಡಿದ್ದಳು. ಆ ನೀರು ವಂಶ್ ಕೈ ಮೇಲೆ ಬಿತ್ತು. ಬಿಸಿ ಇದ್ದುದರಿಂದ ವಂಶ್ ಒಮ್ಮೆಲೆ ಎದ್ದು ದೂರ ಸರಿದು, ಛೆ, ತುಂಬ ಬಿಸಿ ಇದೆ ನೀರು ಎಂದು ಕೈಯುಜ್ಜುತ್ತಾ ನಿಂತ. ಏನಾಯಿತು ರೀ, ತುಂಬ ಬಿಸಿ ಇತ್ತಾ? ನೋಡಬೇಕು ತಾನೇ, ಎಲ್ಲಿ ಇತ್ತು ನಿಮ್ಮ ದೃಷ್ಟಿ ಎಂದು ವಂಶ್ ಬಳಿ ಬಂದು ತನ್ನ ಸೆರಗಿನಿಂದ ಅವನ ಕೈ ಒರೆಸುತ್ತಿದ್ದಳು ಪುಣ್ಯ. ಎಷ್ಟು ಮುದ್ದಾಗಿದೆ ಜೋಡಿಗಳು, ಹೀಗೆ ಇರಲಿ ಎಂದು ಮನದೊಂಬಿ ಹರಸಿದರು ಅನಂತಮೂರ್ತಿ ಹಾಗೂ ಸುಜಾತ. ಕಿಡಿಕಾರಿ ನೋಡುತ್ತಿದ್ದರು ಅರುಣ್ ಹಾಗೂ ಅಕ್ಷರ. ಅವಳನ್ನೇ ನೋಡಿ ಮೈ ಮರೆತವನು ಎಚ್ಚೆತ್ತು, ಏನೂ ಆಗಿಲ್ಲ, ಸ್ವಲ್ಪ ಬಿಸಿ ಇತ್ತು ಅಷ್ಟೇ ಎಂದು ವಂಶ್ ಹೇಳಿದಾಗ ಪುಣ್ಯ ಮತ್ತೆ ಬಡಿಸಲು ಮುಂದಾದಳು. ನಾವು ಇವತ್ತು ಸಂಜೆನೇ ತ್ರಿಶೂಲಾಪುರಕ್ಕೆ ಹೊರಡಬೇಕು ಎಂದರು ಅನಂತಮೂರ್ತಿಗಳು. ಪುಣ್ಯ ವಂಶ್ ಮುಖ ನೋಡಿದಾಗ, ಅಪ್ಪ, ನಾವು 2 ದಿನ ಬಿಟ್ಟು ಬರುತ್ತೇವೆ. ಅದು ಅವರ ಫ್ರೆಂಡ್ ಯಾರಿಗೂ ಮದುವೆ ಇದೆ ಅಂತೆ, ಹಾಗೆ ಎಲ್ಲ ಮುಗಿಸಿ ಬರುತ್ತೇವೆ ಎಂದನು ವಂಶ್. ಸರಿ, ನೀವಿಬ್ಬರು ಇಲ್ಲೇ ಇರಿ, ನಿಧಾನವಾಗಿಯೇ ಬನ್ನಿ, ಏನೂ ಅವಸರವಿಲ್ಲ ಎಂದು ಸುಜಾತ ಹೇಳಿದಾಗ, ನಾನು ಇಲ್ಲೇ ಇರುತ್ತೇನೆ, ಅವರು ಅವರ ತವರು ಮನೆಗೆ ಹೋಗುತ್ತಾರಂತೆ, ಅವರನ್ನು ಅಲ್ಲಿ ಬಿಡುತ್ತೇನೆ ಎಂದು ವಂಶ್ ಹೇಳಬೇಕಾದರೆ, ಇಲ್ಲ ಇಲ್ಲ, ನಾನು ಇಲ್ಲೇ ಇರ್ತೀನಿ ಎಂದವಳು ಮತ್ತೆ ಅನಂತಮೂರ್ತಿಗಳ ಕಡೆಗೆ ತಿರುಗಿ, ಫ್ರೆಂಡ್ ಮದುವೆ ಮಾವ, ಚಿಕ್ಕ ವಯಸ್ಸಿನಿಂದಲೂ ಒಟ್ಟಿಗೆ ಇದ್ದಿದ್ದು, ಬರಲೇಬೇಕೆಂದು ಹೇಳಿದ್ದಾಳೆ, ಹೋಗಬಹುದಾ ಎಂದು ಪುಣ್ಯ ಕೇಳಿದಾಗ, ಹೋಗಿ ಬಾಮ್ಮ ಎಂದರು ಅನಂತಮೂರ್ತಿಗಳು. ಅತ್ತೆ, ನಾನು ವಂಶ್ ಜೊತೆಗೆ ಬರುತ್ತೇನೆ, ನೀವು ಹೋಗಿರಿ ಎಂದು ಅಕ್ಷರ ಹೇಳಿದಾಗ, ನಿನ್ನನ್ನು ಬಾ ಎಂದು ಯಾರೂ ಹೇಳುವುದಿಲ್ಲ, ಬೇಕಿದ್ದರೆ ಬರಬಹುದು, ಇಲ್ಲದಿದ್ದರೆ ಬೇಡ. ಮನಸ್ಸಿಲ್ಲದ ಮನಸ್ಸಲ್ಲಿ ಬಂದು ಮತ್ತೆ ಅಲ್ಲಿ ಇರೋಕ್ಕಾಗದೆ ಮತ್ತೆ ಎಲ್ಲೋ ಹೋಗಿ ಕುಳಿತುಕೊಂಡರೆ ನಮಗೆ ತೊಂದರೆ ಕೊಡುವುದು ಬೇಡ. ಬರುವ ಮನಸ್ಸಿದ್ದರೆ ನಮ್ಮ ಜೊತೆಗೆ ಬರಬಹುದು, ಇಲ್ಲಿದ್ದುಕೊಂಡು ವಂಶ್ ಪುಣ್ಯಗೆ ತೊಂದರೆ ಕೊಡುವುದು ಬೇಡ ಎಂದು ಅಕ್ಷರಳ ಮುಖಕ್ಕೆ ಹೊಡೆದಂತೆ ಸುಜಾತ ಹೇಳಿದರು. ಕೋಪದಿಂದ ಅಲ್ಲಿಂದ ಎದ್ದು ಹೋದಳು ಅಕ್ಷರ. ಅವಳನ್ನೇ ಹಿಂಬಾಲಿಸಿದ ಅರುಣ್. ಇವರಿಬ್ಬರು ನಮ್ಮ ಪುಣ್ಯ ವಂಶ್ಗೆ ತೊಂದರೆ ಮಾಡದಿದ್ದರೆ ಸಾಕು ಎಂದು ಮನಸ್ಸಲ್ಲೇ ದೇವರ ಬಳಿ ಬೇಡಿಕೊಂಡರು ಸುಜಾತ. ತಿಂಡಿ ಮುಗಿಸಿ ಮಧ್ಯಾಹ್ನ ಊಟವನ್ನು ಮುಗಿಸಿದ್ದರು. ಎಲ್ಲ ಆ ಪುಣ್ಯಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವಳನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಎಂದು ಅಕ್ಷರ ಹೇಳಿದಾಗ, ಬರಲಿ ಅವಳು ಆ ತ್ರಿಶೂಲಾಪುರಕ್ಕೆ, ಅಲ್ಲಿಯೇ ಅವಳಿಗೆ ಬುದ್ಧಿ ಕಲಿಸೋಣ ಎಂದನು ಅರುಣ್. ತ್ರಿಶೂಲಾಪುರಕ್ಕೆ ಹೋಗಲು ಎಲ್ಲರೂ ಸಿದ್ಧರಾಗುತ್ತಿದ್ದರು. ವಂಶ್ ತನ್ನ ತಾಯಿ ಜೊತೆಗೆ ಇದ್ದು ಬಟ್ಟೆ ಜೋಡಿಸಲು ಸಹಾಯ ಮಾಡುತ್ತಿದ್ದ. ಕೊನೆಯಲ್ಲಿ ತನ್ನ ಮನೆಯವರೊಂದಿಗೆ ಮಾತಾಡುತ್ತಾ ಪುಣ್ಯ ಬಳಿ ಬಂದರು ಅನ್ನಪೂರ್ಣ. ಅವರನ್ನು ನೋಡಿ, ನೀವೇನಜ್ಜಿ ಇಲ್ಲಿ ಎಂದು ಪುಣ್ಯ ಕೇಳಿದಳು. ನಾನು ನಿನ್ನೆ ಹಾಗಂದದ್ದಕ್ಕೆ ಬೇಜಾರಾಯ್ತಾ ಎಂದು ಅನ್ನಪೂರ್ಣ ಕೇಳಿದಾಗ, ಇಲ್ಲ ಅಜ್ಜಿ, ಹಾಗೇನೂ ಇಲ್ಲ ಎಂದಳು ಪುಣ್ಯ. ನನಗೆ ಗೊತ್ತಮ್ಮ, ನಿನಗೆ ತುಂಬ ಬೇಸರವಾಗಿದೆ ಎಂದು. ನಿನ್ನೆ ನೀನು ಬೀಳಬೇಕೆಂದು ಅಕ್ಷರ ಮೆಟ್ಟಿಲಲ್ಲಿ ಎಣ್ಣೆ ಹಾಕಿದ್ದಳು. ಎಲ್ಲಿ ನೀನು ಬೀಳುತ್ತೀಯೋ ಎಂದು ನಾನೇ ಬೀಳುವ ಹಾಗೆ ನಾಟಕ ಮಾಡಿದೆ. ನನಗೆ ಸ್ವಲ್ಪ ತಾಗಿತ್ತು ಅಷ್ಟೇ. ನಿನ್ನ ಯೋಗ್ಯತೆ ಏನು ಎಂಬುದನ್ನು ಆ ಅಕ್ಷರಾಗೆ ತೋರಿಸಬೇಕಾಗಿತ್ತು, ಅದಕ್ಕೆ ಹಾಗೆ ಮಾಡಿದೆ. ನಾನು ನಿನಗೆ ಬೈದದ್ದಕ್ಕೆ ಅನಂತು ಆ ಅಕ್ಷರಕ್ಕೆ ಮುಖಕ್ಕೆ ಹೊಡೆದಂತೆ ಹೇಳಿದ ನೋಡಿದ್ಯಾ? ನಿನಗೆ ಯಾರಾದರೂ ಏನಾದರೂ ಹೇಳಿದರೆ ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು. ಅದನ್ನು ಅಕ್ಷರಾಗೆ ತಿಳಿಸಿಕೊಡುವುದಕ್ಕೋಸ್ಕರ ನಾನು ಆ ರೀತಿ ಮಾಡಿದ್ದು.
ನಮ್ಮ ವಂಶುಗೆ ಆ ಅಕ್ಷರನ ಮದುವೆ ಆಗೋ ಮನಸ್ಸೇ ಇರಲಿಲ್ಲ. ನನ್ನ ಮಗ ಅನಂತಗೋಸ್ಕರ ಒಪ್ಪಿಕೊಂಡಿದ್ದ ಅಷ್ಟೇ. ಈಗ ನೀನು ಅವನನ್ನು ಮದುವೆ ಆಗಿದ್ದು ಒಳ್ಳೆಯದೇ ಆಯಿತು. ನಮ್ಮ ವಂಶು ತುಂಬ ಒಳ್ಳೆಯವನು, ತುಂಬ ಸಾಧು. ಯಾರಿಗೂ ನೋವಾಗಬಾರದು ಎಂದು ಎಲ್ಲ ನೋವನ್ನು ಅವನೇ ನುಂಗಿಕೊಳ್ಳುವವನು. ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ. ನೀನು ಆ ಅಕ್ಷರನಿಂದ ಸ್ವಲ್ಪ ಹುಷಾರಾಗಿರಬೇಕು. ಅವಳು ಮುಂದೆಯೂ ನಿನಗೆ ತೊಂದರೆ ಮಾಡಬಹುದು. ನಿನ್ನ ಸಂಸಾರ ಹಾಳು ಮಾಡಲು ಯೋಚನೆ ಮಾಡುತ್ತಿರಬಹುದು. ನೀನು ಹುಷಾರಾಗಿರು ಪುಣ್ಯ ಎಂದರು ಅನ್ನಪೂರ್ಣ. ಸರಿ ಅಜ್ಜಿ, ಹುಷಾರಾಗಿರುತ್ತೇನೆ. ನೀವು ನನ್ನ ಜೊತೆಗೆ ಇರುತ್ತೀರಲ್ಲ ಎಂದು ಪುಣ್ಯ ಕೇಳಿದಾಗ, ಖಂಡಿತ ಪುಟ್ಟ, ನಾನು ಸದಾ ನಿನ್ನೊಂದಿಗಿರುತ್ತೇನೆ. ನನಗೆ ವಂಶು ಅಂದರೆ ಪ್ರಾಣ. ಮತ್ತೀಗ ನೀನು ಕೂಡ. ನೋಡು, ನಾನು ನಿನ್ನ ಪಕ್ಷ ಎಂದು ಅಕ್ಷರಾಗೆ ಗೊತ್ತಾಗಬಾರದು. ನಾನು ಅವರೆಲ್ಲರ ಮುಂದೆ ನಿನಗೆ ಬೈಯುತ್ತಿರುತ್ತೇನೆ. ನಿನ್ನ ಕಂಡರೆ ನನಗೆ ಆಗಲ್ಲ ಎನ್ನುವ ರೀತಿ ವರ್ತಿಸುತ್ತೇನೆ. ಆ ಅಕ್ಷರನ ನನ್ನ ಕಡೆಗೆ ಎಳೆದು ಅವಳು ಮುಂದೆ ನಿಮ್ಮಿಬ್ಬರನ್ನು ದೂರ ಮಾಡಲು ಏನು ಉಪಾಯ ಮಾಡುತ್ತಾಳೆ ಎಂದು ತಿಳಿದುಕೊಂಡು ನಿನಗೆ ಸಹಾಯ ಮಾಡುತ್ತೇನೆ ಎಂದರು ಅನ್ನಪೂರ್ಣ. ಸರಿ ಅಜ್ಜಿ, ಆಯಿತು ಎಂದಳು ಪುಣ್ಯ. ನೋಡಮ್ಮ, ಬರೀ ಸರಿ ಅಜ್ಜಿ ಅನ್ನೋದಲ್ಲ, ನೀನು ಆದಷ್ಟು ಬೇಗ ನಿನ್ನ ಗಂಡನನ್ನು ನಿನ್ನ ಕಡೆ ಸೆಳೆದು ನನಗೊಂದು ಮರಿ ಮೊಮ್ಮಗನನ್ನು ಕೊಡಬೇಕು ಎಂದರು ಅನ್ನಪೂರ್ಣ. ಛೀ, ಹೋಗಜ್ಜಿ ಎಂದು ನಾಚಿ ಅಲ್ಲಿಂದ ಓಡಿದಳು ಪುಣ್ಯ. ಸಂಜೆ ಹೊತ್ತಿಗೆ ಮನೆಯವರೆಲ್ಲರೂ ತ್ರಿಶೂಲಪುರದತ್ತ ಹೊರಟರು. ಎಲ್ಲಿಗೆ ಹೋಗ್ತಾರೆ? ತ್ರಿಶೂಲಪುರದಲ್ಲಿ ಸಿಕ್ಕೇ ಸಿಗ್ತಾರಲ್ವಾ, ಅಲ್ಲೇ ನೋಡ್ಕೊಳ್ತೀನಿ ಈ ಪುಣ್ಯನ ಎಂದು ಕೋಪದಿಂದ ಹೋಗಿದ್ದಳು ಅಕ್ಷರ. ವಂಶ್ ಪುಣ್ಯ ಮನೆಯಲ್ಲೇ ಉಳಿದುಕೊಂಡರು. ಮುಂದುವರಿಯುವುದು. ಸಂಚಿಕೆ ಹೇಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.